ಅದನ್ನ ನಮ್ಮ ಶಿಲ್ಪಿಗಳು ಶತಮಾನಗಟ್ಟಲಿಂದ ಮಾಡಿದ್ದಾರೆ. ನಾವು ಬರೀ ಶಿಲ್ಪಿ ಅಷ್ಟೇ, ನಮ್ಮ ಕೈಲಿ ಮಾಡಿಸ್ಕೊಂಡಿದ್ದಾರೆ. ನಾವು ಒಂದು ಟೂಲ್ ಅಷ್ಟೇ ಅಂತ ಸಾಧನ. ಏನು ಹೆಸರು? ಅವೆಲ್ಲ ಏನಿಲ್ಲ. ನಮ್ಮನ್ನ ಅವ್ರು ಆಯ್ಕೆ ಮಾಡ್ಕೊಂಡು ಅದನ್ನ ಸಂತೋಷ ಅಷ್ಟೇ. ಅದಕ್ಕೆಲ್ಲ ಏನು ಅನ್ಕೋಬಾರ್ದು. ನಾವು ಶಿಲ್ಪಿ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಅಲ್ಲ. ಎಲ್ಲರೂ ಆಶೀರ್ವಾದ ಮಾಡಿ. ಸರ್ ಥ್ಯಾಂಕ್ ಯು. ಸಿಂಗಲ್ ಇನ್ನೊಂದು ನಾನು ಸ್ವಲ್ಪ ಹತ್ರ ನಿಂತ್ಕೊಳ್ಳಿ. ಕಣ್ಣಾಕ್ ಚೊಪ್ಪೇಸಿ ಕಾರ್ಲಿ ಹಿಡಿಸ್ಕೊಂಡು ಅದಕ್ಕೆ ಕಣ್ಣಾಕಿ ಕಾಲು ಸಾಯಂಕಾಲ ಏನು ಚೆಲ್ಲಿತ್ತು ಉಂಟಾಯಿತು ಸಾಲ ಆಯ್ತು. ಬಾರೆ ಹೋಗೋದು ಪುನಃ ಆರ್ಡರ್ ಎಲೆಕ್ಷನ್ ಇತ್ತಂತ ಲೇಟ್ ಆಗ್ತದೆ. ಸಂಜೆ ಹೋಗೋದು ಬರೋ ಅವ್ರು ವಿಡಿಯೋ ತೆಗಿತಾ ಇದ್ದಾರೆ. ಬಿಡು 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 ಎಲ್ಲ ಮಾಡು ಮಣ್ಣು ಮಾಡ್ತೀನಿ ಇವಾಗ ತಪ್ಪ ಕೊಡ್ತೀನಿ. Leaf. What's this? Duck. Dog. Dog.
turn ಅವಾಗಲೇ. What is that? Give me stone. Give me throw there. ಅರೆ catch. Wipe your hand. ಯಾವತ್ತೂ ಈ ರೀತಿ ಒಂದು ಸಮಯ ಬರುತ್ತೆ ಅಂತ ಊಹೆನೂ ಮಾಡಿರಲಿಲ್ಲ. ಅಂತ ಒಂದು ದೊಡ್ಡ ಆಶೀರ್ವಾದವನ್ನು ಶ್ರೀರಾಮನಲ್ಲ ಅವರು ಮಾಡಿದ್ದಾರೆ, ಶ್ರೀರಾಮರು ಮಾಡಿದ್ದಾರೆ. ಇದೇ ಸಮಯದಲ್ಲಿ ನಾವು ಮಾಡಿದ ಒಂದು ಶಿಲ್ಪಗಳ ಪ್ರದರ್ಶನವನ್ನು ಸಹ ಏರ್ಪಡಿಸಿದ್ವಿ. ನಾಳೆ ಅದು 1 ವರ್ಷ ಪೂರೈಸ್ತಾ ಇದೆ. ಆ ನಿಟ್ಟಿನಲ್ಲಿ ಅಯೋಧ್ಯೆಗೆ ನಿರ್ಮಾಣ ಮಾಡಿದ ಪೀಠದಲ್ಲಿ ನವಗ್ರಹ ಸಮೇತ ಪದ್ಮದ ಅಲಂಕಾರದ ಜೊತೆಗೆ ಪವಿತ್ರ ಶೈಲಿಯ ಅಲಂಕಾರದ ಕೆತ್ತನೆಯ ಮೂಲಕ ಒಂದು ಪೀಠವನ್ನು ನಿರ್ಮಾಣ ಮಾಡಿದ್ವಿ. ಅದು ನಂತರ ಸಮಯದಲ್ಲಿ ಚಿನ್ನದ ಪೀಠದ ಮೇಲೆ ಕೂರಿಸುವ ಒಂದು ತೀರ್ಮಾನದ ಆದ ನಂತರ ಅದನ್ನು ಮೈಸೂರಿಗೆ ತೆಗೆದುಕೊಂಡು ಬಂದಿದ್ದೆ. ಅದನ್ನು ನಮ್ಮ ಮೈಸೂರು ಜನರ ಜೊತೆಗೆ ತೋರಿಸಬೇಕು ಅನ್ನೋ ಮನಸ್ಸಲ್ಲಿ ಆಸೆ ಇತ್ತು. ಅದನ್ನು ಈ ಒಂದು ಸಮಯ ನಾವು ಈ ಪ್ರದರ್ಶನಕ್ಕೆ ಇಟ್ಟಿದ್ದೀನಿ. ಅದೇ ಪ್ರದರ್ಶನದಲ್ಲಿ ನಮ್ಮ ಒಂದು ವಿಗ್ರಹಕ್ಕೆ ಬಳಸಿದ ಒಂದು ಬೆಳ್ಳಿ ಸುತ್ತಿಗೆ ಚಿನ್ನದ ಉಳಿಯನ್ನು ಸಹ ಇಟ್ಟಿದ್ದೇನೆ. ಜೊತೆಗೆ ಒಂದು ಶ್ರೀನಿವಾಸನ ಮೂರ್ತಿಯು ಸಹ ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಒಂದು ನಿರ್ಮಾಣ ಮಾಡಿದ್ವಿ, ಏಕಶಿಲಾ ಮೂರ್ತಿ. ಅದನ್ನು ಸಹ ಒಂದು ಈ ಸಮಯಕ್ಕೆ ಲಭ್ಯವಿದ್ದ ಕಾರಣ ಅದನ್ನು ಈ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಏಕೆಂದರೆ ಒಂದು ಟ್ರೆಡಿಷನಲ್ ಸ್ಕಲ್ಪ್ಟಿಂಗಲ್ಲಿ ಅದರಲ್ಲೂ ಒಂದು ಕಲೆ ಇದೆ ಅಂತ ಒಂದು ಭಾವನೆ ಇದೆ. ನಂತರ ಸಮಯದಲ್ಲಿ ಬಹುತೇಕ ನಮ್ಮ ಕೆಲಸವೆಲ್ಲ ಹೂವಿನ ಅಲಂಕಾರ, ಒಡವೆ ಅಲಂಕಾರದಲ್ಲಿ ಮುಚ್ಚೋಗುತ್ತೆ. ಅದಕ್ಕೂ ಮುಂಚೆ ಒಂದು ಕಲೆ ಇದೆ, ಅದನ್ನು ತೋರಿಸ್ಬೇಕು ಅಂತ ಭಾಳ ಆಸೆ ಇತ್ತು. ಅದಕ್ಕೋಸ್ಕರ ಒಂದು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ವಿ. ಇದು ಸಹ ಭಾಳ ಹೊಸ್ತು ನಮಗೆ, ಮೊದಲನೇ ಬಾರಿ ಒಂದು ಆಯೋಜನೆ ಮಾಡಿದ್ವಿ. ಭಾಳ ಜನ ಬಂದು ಇಷ್ಟಪಡ್ತಾ ಇದ್ದಾರೆ. ನಿಮಗೂ ಸಹ ಧನ್ಯವಾದಗಳು ಶ್ರೀಮಂತಲ್ಲಿ ಎದುರ್ಕೊಂಡು ಈ ಒಂದು ಇಲ್ಲಿವರೆಗೆ ಬಂದು ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ಕಲ್ಲಿನಲ್ಲಿ ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡಿಟ್ಟಿದ್ದೀವಿ, ಬಂದು ನೋಡಬೇಕು ಅಂತ ಕೇಳಿದಾರ ಮೇಡಮ್. ಅದು ಈಗ ಹಿಸ್ಟ್ರಿಗೆ ಸೇರಿಬಿಟ್ಟಿದೆ. ಈಗ ನಮಗೆ ಗೊತ್ತಿಲ್ಲದಂಗೆ ಇತಿಹಾಸ ಪುಟದಲ್ಲಿ ಅಂದ್ಕೊಂಡಿರಲಿಲ್ಲ. ಬಟ್ ಎಫರ್ಟ್ ನಾವು ಏನಾಗುತ್ತೆ, ಆಯ್ಕೆ ಆಗುತ್ತೆ ಬಿಡ್ತು, ಅದು ಭಗವಂತನ ಕೈಗೆ ಸೇರಿತ್ತು. ಬಟ್ ನಮ್ಮ ಶ್ರಮ ನಮ್ಮ ಕೈಲಿತ್ತು. ನಾವೇನು ಮಾಡ್ಬೋದು, ಹೇಗೆ ಮಾಡ್ಬೋದು, ಎಷ್ಟು ಸುಂದರವಾಗಿ ಮಾಡ್ಬೋದು, ಹೇಗೆ ನಿರ್ಮಾಣ ಮಾಡ್ಬೋದು, ಇದೆಲ್ಲರ ಯೋಚನೆ, ಚಿಂತನೆ ಜೊತೆಗೆ ಅವರ ಕೃಪೆ ಇವೆಲ್ಲರ ಕಾರಣವಾಗಿ ಅದು ನಿರ್ಮಾಣಗೊಂಡು ಆಯ್ಕೆ ಆಗಿದೆ. ಕೆಲವೊಮ್ಮೆ ನಮ್ಮ ಮನೆತನದ ಕುಟುಂಬದ ಒಂದು ನಮ್ಮ ಗುರು ಹಿರಿಯರ ಪುಣ್ಯದ ಫಲವೂ ಆಗಿರುತ್ತೆ ಅಂತ ನನ್ನ ಭಾವನೆ. ಯಾಕಂದರೆ ಇದು ಯಾವುದು ನಮ್ಮದಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಶಾಸ್ತ್ರ ಕೊಟ್ಟವರು ನಮ್ಮ ಪೂರ್ವಜರು, ಈ ಕೆಲಸ ಕಲಿಸಿದವರು ನಮ್ಮ ಮನೆತನ ಪೋಷಣೆ ಮಾಡ್ತಾರೆ. ಹೀಗಾಗಿ ನಮ್ಮದೇನು ಈ ಸಮಯಕ್ಕೆ ನಾನು ಶಿಲ್ಪಿಯಾಗಿ ಪರಿಚಯ ಆಗಿತ್ತು. ಜೊತೆ ಈ ಸಮಯದಲ್ಲಿ ಈ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ. ಆಯ್ಕೆ ಆದಾಗ ಬಹಳ ಗಾಬರಿ ಇತ್ತು ನನಗೆ, ಹೇಗೆ ಇದನ್ನು, ಯಾಕಂದರೆ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಜನ ಇದನ್ನು ಎದುರು ನೋಡ್ತಾ ಇದ್ದಾರೆ. ಎಲ್ಲಿಯಾದರೂ ಎಡವಟ್ಟಾಗುತ್ತಾ, ಏನಾದರೂ ಮನಸ್ಸಿಗೆ ಜನಕ್ಕೆ ತಲುಪುತ್ತಾ ಇಲ್ಲವೋ, ಇಲ್ಲ ಉತ್ತರ ಭಾರತದವ್ರಿಗೆ ಇಷ್ಟ ಆಗುತ್ತೋ, ದಕ್ಷಿಣ ಭಾರತದವ್ರಿಗೆ ಇಷ್ಟ ಆಗಲ್ವೋ, ಭಾಳ ಯೋಚನೆಗಳಿತ್ತು. ಈ 9 ತಿಂಗಳ ಕಾಲ ದಿನ ಇದೇ ಯೋಚನೆಯಲ್ಲಿ ನಾವು ಕೆಲಸ ಮಾಡಿದ್ವಿ. ಆದರೆ ಅದನ್ನೆಲ್ಲ ಸುಳ್ಳು ಮಾಡಿ ಭಗವಂತ ಹೋಗಿ ಏನು ಬೇಕಾ ಮಾಡಿಸ್ಕೊಂಡು ಎಲ್ಲರ ಮನಸ್ಸು ತಲುಪಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ಅಪ್ಕಮಿಂಗ್ ಪ್ರಾಜೆಕ್ಟಲ್ಲಿ ಈಗ ರೀಸೆಂಟಾಗಿ ನಮ್ಮ ಕರ್ನಾಟಕದ ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ಗಾಂಧೀಜಿಯ ಪ್ರತಿಮೆ 25 ಅಡಿಯಲ್ಲಿ ಕಂಚಿನ ಪ್ರತಿಮೆಯನ್ನು ಮಾಡಿಕೊಟ್ಟಿದ್ದೀನಿ. ಕೆಲವೇ ದಿವಸಗಳಲ್ಲಿ ಅದು ಲೋಕಾರ್ಪಣೆಗಳಲ್ಲಿ. ನಂತರ ನನ್ನ ಹಳೆಯ ಕೆಲಸಗಳು ಪೆಂಡಿಂಗ್ ಇತ್ತು, ಅದನ್ನು ವರ್ಕ್ ಮಾಡ್ತಾ ಇದ್ದೀನಿ. ಬೇರೆ ಒಂದು ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ಈಗ ಡಿಸ್ಕಷನ್ ಇದೆ. ನಂತರ ಸಮಯದಲ್ಲಿ ಅದ್ರ ಬಗ್ಗೆ ನಾನು ನಿಮಗೆಲ್ಲ ಮಾಹಿತಿ ಮಾಡ್ತೀನಿ.